ಅಮ್ಮಿ ಡೋರ್ ಯಾರು ಹಾಕೊಂಡಿತ್ತು? ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ನನ್ನ ವಿಡಿಯೋಸ್ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನನ್ನ ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಇಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇವತ್ತಿನ ನನ್ನ ವಿಡಿಯೋ ಬಂದು ಒಂದು ಪುಟ್ಟ ರೆಸಿಪಿ ವಿಡಿಯೋ ಆಗಿರುತ್ತೆ. ಸೊ ನೀವು ನೆನ್ನೆ ನೋಡಿರ್ಬಹುದು ಹಾಕಿದಂತಹ ವಿಡಿಯೋಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ಕಮೆಂಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ತುಂಬ ಜನ ಕೇಳಿದ್ದೀರಾ ಓನ್ ಹೌಸಾ, ರೆಂಟ್ ಹೌಸಾ, ಆ್ಯಂಡ್ ನಾವು ನಿಮ್ಮ ಮನೆ ಹತ್ರನೇ ಇರೋದು ಅಂತ ಎಲ್ಲ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೂ ಸ್ವಲ್ಪ ಕ್ವಶನ್ಸಿಗೆ ನಾನು ಹೋಗ್ತಾ ಕೆಲವೊಂದು ಬೇರೆ ಬೇರೆ ವೀಡಿಯೋಸಲ್ಲಿ ನನ್ನ ಲಾಗ್ಸಲ್ಲಿ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀನಿ. ನಿಮ್ಮ ಡೈಲಿ ರೊಟೀನ್ ಲಾಗ್ ಮಾಡಿ ಅಂತ ಹೇಳಿದ್ದೀರಾ. ಹೌದು, ನಾನು ಟ್ರೈ ಮಾಡ್ತಾ ಇದ್ದೀನಿ ಮಾಡೋಕ್ಕೆ, ಬಟ್ ಟೈಮ್ ಆಗ್ತಾ ಇಲ್ಲ. ಸ್ವಲ್ಪ ನನಗೂ ಹೆಲ್ತ್ ಇಶ್ಯೂ ಇರೋದ್ರಿಂದ ನನಗೂ ಸ್ವಲ್ಪ ಟೈಮ್ ಬೇಕು ಮಾಡೋಕ್ಕೆ. ಆ್ಯಂಡ್ ಇವಾಗ ನಿಮಗೆ ಗೊತ್ತು, ಮಗು ಇದ್ದಾಗ ಮನೇಲಿ ಸ್ವಲ್ಪ ಮಾಡೋದೆಲ್ಲ ಕಷ್ಟನೇ. ಹಾಗಾಗಿ ಟೈಮ್ ಮಾಡಿಕೊಂಡು ಆ್ಯಕ್ಚುಲಿ ನಾನು ಅದಕ್ಕೆ ಟ್ರೈ ಮಾಡ್ತಿದ್ದೀನಿ, ಡೈಲಿ ಲಾಗ್ ಮಾಡಬೇಕು, ಡೈಲಿ ರೊಟೀನ್ ಅಂತ ಮಾಡ್ತೀನಿ. ಹಾಗೆ ಹೇಳಿದೆ. ಆಮೇಲೆ ತುಂಬ ಜನ ನಮ್ಮ ಪ್ಲ್ಯಾಂಟ್ ಕೇಳ್ತಾ ಇದ್ರಿ. ಇದು ಆ್ಯಕ್ಚುಲಿ ಒರಿಜಿನಲ್ ಪ್ಲ್ಯಾಂಟ್ ಅಲ್ಲ, ಇದು ಪ್ಲಾಸ್ಟಿಕ್ ಪ್ಲ್ಯಾಂಟು. ಇದು ನಾನು ತೊಗೊಬಂದಿದ್ದಲ್ಲ, ನಾನು ಮದುವೆ ಆಗೋಕ್ಕೂ ಮುಂಚೆನೇ ನಮ್ಮ ಮನೆಯವರು ತಂದಿದ್ರು ನಮ್ಮ ಮನೆಗೆ. ಹಾಗಾಗಿ ಇದು ಪ್ರೈಸ್ ಎಲ್ಲಿ ತೊಗೊಂಡಿದ್ದು ಲಿಂಕ್ ಹಾಕಿ ಅಂತ ಅಂತಿದ್ರು. ಸೊ ನಾವು ತೊಗೊಂಡಿದ್ದು, ನನಗೆ ಅವ್ರು ಹೇಳಿದ್ದು ಐಕ್ಯದಲ್ಲಿ ತೊಗೊಬಂದಿದ್ದೆ ಅಂತ. ಐಕ್ಯದಲ್ಲಿ ತೊಗೊಬಂದಿದ್ದು ಯಾಕೆಂದರೆ ನಮ್ಮ ಮನೆ ನಿಯರ್ ಇರೋದ್ರಿಂದ, ಸೊ ಅಲ್ಲೇ ಪರ್ಚೇಸ್ ಮಾಡಿದ್ದಾರೆ. ಇದ್ರ ಪ್ರೈಸ್ ಟ್ಯಾಗು ಆ್ಯಕ್ಚುಲಿ ಈಗ ಒಂದು 2 monthsವರೆಗೂ ಪ್ರೈಸ್ ಟ್ಯಾಗ್ ಹಂಗೆ ಇತ್ತು. ನಾನು ನೋಡಿರಲಿಲ್ಲ, ಸೈಡಲ್ಲಿ ಒಳಗಾದಂಗಿದ್ದಿತ್ತು, ನಾನು ನೋಡಿರಲಿಲ್ಲ. ಆಮೇಲೆ ಏನಾಯಿತು, ಇದೆಲ್ಲ ವಾಶ್ ಮಾಡಿಸೋಣ, ಎಲ್ಲ ಕ್ಲೀನ್ ಮಾಡಿಸೋಣ ಅಂತ ಅದನ್ನೆಲ್ಲ ಒಳಗೆ ಏನೇನಿದೆ ಅಂತೆಲ್ಲ ತೆಗೆದು ಕ್ಲೀನ್ ಮಾಡಿಸಿದಾಗ ಅವಾಗ ಪ್ರೈಸ್ ಟ್ಯಾಗ್ ಸಿಕ್ಕಿ ಅಂತ ಹೇಳ್ಬಿಟ್ಟು ಅವಾಗ ಅದನ್ನು ರಿಮೂವ್ ಮಾಡಿ ಬಿಸಾಕ್ಬಿಟ್ಟೆ. ಅವಾಗ ನನಗೂ ಮರ್ತೋಗ್ಬಿಟ್ಟಿದೆ ಎಷ್ಟಿತ್ತು ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮ ಮನೆಯವ್ರಿಗೆ ಕೇಳ್ಬಿಟ್ಟು ಹೇಳ್ತೀನಿ ಎಷ್ಟಿತ್ತು ಅಂತ. ತುಂಬ ಜನ ಲಿಂಕ್ ಹೇಳ್ತಿದ್ರಿ, ಸಾರಿ ಲಿಂಕ್ ಇಲ್ಲ. ಐಕ್ಯದಲ್ಲಿ ನೀವು ನೋಡಿದ್ರೆ ಪರ್ಚೇಸ್ ಮಾಡ್ಬೋದು. ಐ ಥಿಂಕ್ ನನಗೆ ಗೊತ್ತಿರೋಂಗೆ ಐಕ್ಯ ತುಂಬ ಕಾಸ್ಟ್ಲಿ ಅಂತ ಅನಿಸುತ್ತೆ. ಸೊ ಓಕೆ, ನಾವು ತೊಗೊತೀನಿ ಅಂದರೆ ಐಕ್ಯದಲ್ಲಿ ತೊಗೊಳ್ಳಿ, ಇಲ್ಲ ಅಂದರೆ ಮಲ್ಲೇಶ್ವರಂ ಇಲ್ಲ ಚಿಕ್ಕಪೇಟೆ ಅಲ್ಲೋದಾಗಲೂ ಐ ಥಿಂಕ್ ಸಿಗ್ಬೋದು. ಕ್ವಾಲಿಟಿ ಸಮಥಿಂಗ್ ಏನಾದ್ರು ಸ್ವಲ್ಪ ಕಮ್ಮಿ ಇರೋ ಅಂತ ಸಿಗ್ಬೋದು ಅನಿಸುತ್ತೆ. ನೋಡಿ, ನಿಮಗೆಲ್ಲಿ ಕಂಫರ್ಟೇಬಲು ನೀವಲ್ಲಿ ತೊಗೊಳ್ಳಿ. ಆ್ಯಂಡ್ ತುಂಬ ಜನ ನನ್ನ ಬ್ರೇಸ್ಲೆಟ್ ಡಿಸೈನ್ ಕೇಳ್ತಾ ಇದ್ರಿ. ಇದು ಬ್ರೇಸ್ಲೆಟ್ ಬಂದು 6 or 7 grams ಇದೆ. ಇದು ಈ ಥರ ಇದೆ ನೋಡಿ, ಕರಿಮಣಿ ಆ್ಯಂಡ್ ಗೋಲ್ಡು. ಇದು ತುಂಬ ಕಮ್ಮಿಲೆಲ್ಲ ಸಿಗುತ್ತೆ. ಏನು ನನಗೆ ಗೊತ್ತಿರೋಂಗೆ ಸ್ಟಾರ್ಟಿಂಗ್ ಒಂದು 4 ಗ್ರಾಮ್ಸಿಂದ ಸಿಗುತ್ತೆ. ಬಟ್ಟು ನಾವು ಡೈಲಿ ಯೂಸ್ ಮಾಡೋದ್ರಿಂದ ಸ್ವಲ್ಪ ದಪ್ಪ ಇದ್ರೇ ಚೆಂದ ಅಂತ ಹೇಳಿಬಿಟ್ಟು ನಾನು ಡೈಲಿ ವೇರ್ ಮಾಡೋದ್ರಿಂದ ನನಗೆ ದಪ್ಪನೇ ಬೇಕಿತ್ತು. ತುಂಬ ಸಣ್ಣ ಆದರೆ ಇದೆಲ್ಲ ಇಲ್ಲಿ ಕೊಟ್ಟಿರ್ತಾರಲ್ಲ, ಇದೆಲ್ಲ ತುಂಬ ಸಣ್ಣ ಬಂದುಬಿಡತ್ತೆ. ಹಾಗಾಗಿ ಡೈಲಿ ಯೂಸ್ ಮಾಡಬೇಕಾದ್ರೆ ಕಿತ್ತೋಗ್ಬಿಡತ್ತೆ. ನನ್ನ ಹತ್ರ ಆವಾಗಲೇ ಒಂದಿತ್ತು, ಅದನ್ನು ಕೊಟ್ಬಿಟ್ಟ ಇಲ್ಲ ಹಾಗೆ ತೊಗೊಂಡೋ ಏನೋ ಅನಿಸುತ್ತೆ. ಇದನ್ನು ತೊಗೊಬಂದೆ. 6 or 7 grams ಇದೆ, ತುಂಬ ಚೆನ್ನಾಗಿದೆ. ಸೊ ನೀವು ಯಾವ ಜ್ಯುವೆಲ್ರಿ ಶಾಪಿಗೆ ಹೋದ್ರೂ ಸಿಗತ್ತೆ. ಇದು ಕರಿಮಣಿ ಬ್ರೇಸ್ಲೆಟ್ ಅಂದರೆ ಸಾಕು, ಸಿಗತ್ತೆ. ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ, ನಮಗೆ ಡೈಲಿ ಯೂಸಿಗೆ ದೃಷ್ಟಿ ಆಗುತ್ತೆ. ಬ್ಲ್ಯಾಕಿಂದ ಏನಾದ್ರು ಹಾಕೊಬೇಕು ಅಂತಿರ್ತಾರೆ ಬಾಣ್ತಿ ಟೈಮಲ್ಲೆಲ್ಲ, ಸೊ ಅವಾಗ ಯೂಸ್ ಮಾಡೋಕ್ಕೂ ಚೆನ್ನಾಗಿರುತ್ತೆ. ನಾನು ಅವಾಗಲೇ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ, ಅದಕ್ಕಿಂತ ಮುಂಚೆನೋ ಏನೋ ತೊಗೊಂಡಿದ್ದು ಅನಿಸುತ್ತೆ. ಇಲ್ಲ, ಐ ಥಿಂಕ್ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲೇ ಇರಬೇಕು. ಇದು ಎಲ್ಲ ತೊಗೊಂಡಿದ್ದು. ಹೌದು, ಇಲ್ಲ ಇದು ಬೇರೆ. ಇಲ್ಲ, ನನ್ನ ಪ್ರೆಗ್ನೆನ್ಸಿಗಿಂತ ಮುಂಚೆನೋ ಟೈಮಲ್ಲೋ ಗೊತ್ತಿಲ್ಲ. ತುಂಬ ಜನ ಕೇಳ್ತಿದ್ರಿ. ಸೊ ನೋಡಿ, ಇದಾಗಿದೆ ನನ್ನ ಬ್ರೇಸ್ಲೆಟ್ ಡಿಸೈನ್. ಆ್ಯಂಡ್ ಇವತ್ತಿನ ತುಂಬ ಜನ ಹೇಳ್ತಾರೆ ನಾನ್ ವೆಜ್ ಮಾಡಬೇಡಿ, ಕಂಫರ್ಟೇಬಲ್ ಇರಲ್ಲ ಅಂತ. ಬಟ್
ವೆಜ್ಜು ಮಾಡಿದ್ದೀನಿ, ನಾನ್ ವೆಜ್ಜು ಮಾಡಿದ್ದೀನಿ. ಹೆಂಗೆ ಅಂತ ಅಂದರೆ ಇವಾಗ ಒಂದು 90% ಕಮೆಂಟ್ಸು ವೆಜ್ ನೋಡ್ತಾರೆ, ನಾನ್ ವೆಜ್ ನೋಡ್ತಾರೆ. ಹಾಗಾಗಿ ಸೊ ಏನೂ ಮಾಡೋಕ್ಕಾಗಲ್ಲ. ನಾನು ರೆಸಿಪೀಸು ಮಾಡಿ ತೋರಿಸ್ತೀನಿ ಅದರಿಂದ ನಾನು ವೆಜ್ಜು ಮಾಡಬೇಕಾಗತ್ತೆ, ನಾನ್ ವೆಜ್ಜು ಮಾಡಬೇಕಾಗತ್ತೆ. ಪ್ಲೀಸ್ ಏನು ಅಂದ್ಕೊಬೇಡಿ ಇದಕ್ಕೆಲ್ಲ. ಇವತ್ತಿನ ನನ್ನ ರೆಸಿಪಿ ಕೂಡ ನಾನ್ ವೆಜ್ ಆಗಿರುತ್ತೆ. ಇದು ನಾನು ಮಾಡೋದು ನಮ್ಮ ಇಡೀ ಫ್ಯಾಮಿಲಿಗೆ ತುಂಬ 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 ಇಷ್ಟಪಟ್ಟು ಎಲ್ಲರೂ ತಿಂತಾರೆ. ಆ್ಯಕ್ಚುಲಿ ನೀವು ಯಾವ್ದಾದ್ರು ನೋಡಿರ್ಬೋದು ಅಕ್ಕ ಲೋಗಲ್ಲಿ ಅನ್ಸುತ್ತೆ. ಐ ಥಿಂಕ್ ನನಗೂ ಮರ್ತೋಗ್ಬಿಟ್ಟಿದೆ. ನಮ್ಮ ಇಡೀ ಫ್ಯಾಮಿಲಿಲಿ ತುಂಬ ಇಷ್ಟಪಡ್ತಾರೆ ನನ್ನ ಈ ರೆಸಿಪಿ. ಆ್ಯಂಡ್ ನೆನ್ನೆ ಎಸ್ಟರ್ಡೇ ನಾನು ಬಿರಿಯಾನಿ ಮಾಡಿದ್ದೆ, ಕ್ವಿಕ್ಕನ್ನಾಗಿ ಮಾಡಿದ್ದೆ. ತುಂಬ ಅಂದರೆ ತುಂಬ ಸಖತ್ತಾಗಿತ್ತು. ಸೊ ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ನಿಮಗೆ ತೋರಿಸ್ತೀನಿ ಹೇಗೆ ಅಂತ. ಕ್ವಿಕ್ಕಾಗಿ ಈಸಿಯಾಗಿ ಪಟ್ಟನಂಗೆ ಆಗುತ್ತೆ. ಇವಾಗ ನಾನು ಏನು ರೆಸಿಪಿ ಮಾಡ್ತೀನಿ, ತುಂಬ ಟೇಸ್ಟಿಯಾಗಿರುತ್ತೆ. ಪ್ಲೀಸ್ ಮಿಸ್ ಮಾಡದೆ ಮನೇಲಿ ಟ್ರೈ ಮಾಡಿ. ತುಂಬ ಚೆನ್ನಾಗಿ ಮಾಡ್ತಾರೆ ಅನಿಸುತ್ತೆ. ನೋಡೋಣ ಯಾವ್ಯಾವ ರೀತಿ ಮಾಡ್ತಾರೆ ಗೊತ್ತಿಲ್ಲ ಅಲ್ವಾ. ನನ್ನ ನಾರ್ಮಲಾಗಿ ಎಲ್ಲ ಲಾಗಲ್ಲಿ ಹೇಳ್ತಿರ್ತೀನಿ ಈ ಥರ. ಸೊ ಬನ್ನಿ ನನ್ನ ರೆಸಿಪಿ ಇವತ್ತು ತೋರಿಸ್ತೀನಿ ನಿಮಗೆಲ್ಲ. ಮಾಡೋಣವಾ? ನಾನಿವತ್ತು ಮೋಸ್ಟ್ ಕಿಡ್ಸ್ ಮತ್ತು ಎಲ್ಲರ ಫೇವ್ರೇಟ್ ಅಂತ ಹೇಳ್ಬೋದು ಏನು ಅಂದರೆ ಕಬಾಬು. ಆ್ಯಕ್ಚುಲಿ ನಮ್ಮ ಮನೇಲಂತೂ ಎಲ್ಲರಿಗೂ ತುಂಬ ಇಷ್ಟ. ಎಸ್ಪೆಷಲಿ ನನಗೆ, ನನ್ನ ಹಸ್ಬೆಂಡ್ಗೆ, ನಿಹಾನ್ಗೆ, ಎಲ್ಲರಿಗೂ ಮೋಸ್ಟ್ 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 ಫೇವ್ರೇಟ್ ಅಂದರೆ ಕಬಾಬ್, ಚಿಕನ್ ಕಬಾಬ್ ಅಲ್ವಾ. ಹೆಂಗೆ ಅಂದರೆ ಚಿಕನ್ ಕಬಾಬ್ ಅನ್ನೋದು ಎಲ್ಲರ ಮೋಸ್ಟ್ ಫೇವ್ರೇಟ್ ಆಗಿರುತ್ತೆ, ಹಾಗೆ ನಮಗೂ ಕೂಡ. ಸೊ ನಾನಿವತ್ತು ನಿಮಗೆ ಚಿಕನ್ ಕಬಾಬ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬ ಅಂದರೆ ಇಂಗ್ರೀಡಿಯೆಂಟ್ಸ್ ಸ್ವಲ್ಪ ಜಾಸ್ತಿ ಬೇಕು, ಗೊತ್ತಿಲ್ಲ ಯಾರ್ಯಾರು ಮಾಡ್ತೀರೋ ಅಂತ. ಬಟ್ ತುಂಬ 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 ಟೇಸ್ಟಿಯಾಗಿರುತ್ತೆ ನನ್ನ ಪ್ರಕಾರ. ನನಗೆಲ್ಲರೂ ಹೇಳಿರೋ ಪ್ರಕಾರ ತುಂಬ ಚೆನ್ನಾಗಿ ಮಾಡ್ತೀಯ ಅಂತ. ಹಾಗಾಗಿ ಈ ರೆಸಿಪಿನ ನಿಮಗೂ ಕೂಡ ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನಾನಿವಾಗ ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಹಾಗೆ ಅರ್ಧ kg ಚಿಕನ್ಗೆ ಏನೇನು ಹಾಕಬೇಕು ಅಂತ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ ಬನ್ನಿ. ಅರ್ಧ kg ಚಿಕನ್ಗೆ ನಾನು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಈ ಥರ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ಕಾರ್ನ್ಫ್ಲೋರ್ ಬೇಕು. ಆಮೇಲೆ ಇದು ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು. ಇದು ಶುಂಠಿ ಬೆಳ್ಳುಳ್ಳಿ, ಮತ್ತು ನಾನು ನಾರ್ಮಲಾಗಿ ಶುಂಠಿ ಬೆಳ್ಳುಳ್ಳಿ ಪುದೀನ ಆಮೇಲೆ ಕೊತ್ತಂಬರಿ ಇದನ್ನೆಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ ಎಮರ್ಜೆನ್ಸಿಗೆ ಅಂತ. ಸೊ ಅದ್ರ ಪೇಸ್ಟ್ ಇದು ನಾನು ಆಲ್ಮೋಸ್ಟ್ ಕಬಾಬಿಗೆ ತೇಜು ಕಬಾಬ್ ಪೌಡರ್ನ ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ನೀವು ಯೂಸ್ ಮಾಡಿ. ಹಾಗೆ ಒಂದು ಮೊಟ್ಟೆ, ದೆನ್ ಅಕ್ಕಿ ಹಿಟ್ಟು, ಇಷ್ಟು. ಉಪ್ಪು, ಸಾಲ್ಟ್ ಬೇಕು. ಸಾಲ್ಟ್ನ ನಾನು ಇಲ್ಲೆಲ್ಲೂ ಹಾಕ್ಕೊಂಡಿಲ್ಲ, ಅಲ್ಲೇ ಹಾಕ್ಕೊಳ್ಳೋಣ ಅಂತ. ಇಷ್ಟು ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು. ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಇವಾಗ ಹೇಗೆ ಮ್ಯಾರಿನೇಟ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಏನೇನು ಹಾಕಬೇಕು ಅಂತ. ಫಸ್ಟು ½ kg ಚಿಕನ್ಗೆ ನಾನು ಚಿಲ್ಲಿ ಪೌಡರ್ ಒಂದು ಮಿಸ್ ಮಾಡಿದ್ದೀನಿ. ಚಿಲ್ಲಿ ಪೌಡರ್ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಯೂಸ್ ಮಾಡಬೇಕು. ಅದೊಂದು ಇಲ್ಲಿ ಹೇಳೋದು ಮರ್ತ್ಬಿಟ್ಟಿದೆ. ಹಾಗಾಗಿ ಫಸ್ಟು ಕಬಾಬ್ ಪೌಡರ್, ಅರ್ಧ kgಗೆ 10 ರೂಪೀಸ್ ಒಂದು ಪ್ಯಾಕೆಟ್ ಬರುತ್ತಲ್ಲ, ಆ ಪ್ಯಾಕೆಟು ಸಾಕು, ತುಂಬ ಚೆನ್ನಾಗಿ ಬರುತ್ತೆ. ಅರ್ಧ kgಗೆ ಅದು ಸಾಕು. ಆ್ಯಂಡ್ ಅಕ್ಕಿ ಹಿಟ್ಟು, ಟೂ ಆ್ಯಂಡ್ ಹಾಫ್ ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿದ್ದೀನಿ. 2.5 ಕಾರ್ನ್ಫ್ಲೋರ್ ಅಷ್ಟೇ 2.5. ನೆಕ್ಸ್ಟು ಕೊತ್ತಂಬರಿ ಮತ್ತು ಕರ್ಬೇವಿನ ಸೊಪ್ಪು. ನೆಕ್ಸ್ಟ್ ಏನು ಕುಟ್ಟಿಟ್ಕೊಂಡಿದ್ನಲ್ಲ ಬೆಳ್ಳುಳ್ಳಿ, ಅದನ್ನ ಹಾಕ್ತಾ ಇದ್ದೀನಿ. ಪೇಸ್ಟ್ ಹೇಳಿದ್ನಲ್ಲ, ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಪುದೀನ ಪೇಸ್ಟು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೂ ಓಕೆ. ನೀವೇನಾದ್ರು ನಂತರ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿರೋದಿದ್ರೆ ಇದನ್ನು ಯೂಸ್ ಮಾಡ್ಬೋದು, ಅದನ್ನು ಯೂಸ್ ಮಾಡ್ಬೋದು. ಸ್ವಲ್ಪ ಪೇಸ್ಟ್ ಹಾಕ್ತೀನಿ, ಇಲ್ಲಾಂದ್ರೆ ಅದೇ ಸ್ಮೆಲ್ ಬರುತ್ತೆ. ನೆಕ್ಸ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ನಾನು ಏನಕ್ಕಪ್ಪ ಯೂಸ್ ಮಾಡ್ತೀನಿ ಅಂದರೆ, ಸೊ ಖಾರ ಇರಲ್ಲ
ಆ್ಯಂಡ್ ಇದು ತುಂಬ ರೆಡ್ನೆಸ್ ಕೊಡುತ್ತೆ, ಅಂದರೆ ಕಲ್ಲರೇ ಬೇಡ ನಮಗೆ, ಹಾಗಾಗಿ ಒಳ್ಳೆ ಕಲರ್ ಕೊಡುತ್ತೆ. ಹಾಗಾಗಿ ನಾನು ಕಾಶ್ಮೀರಿ ಚಿಲ್ಲಿ ಪೌಡರ್ನ 2 ಟೇಬಲ್ ಸ್ಪೂನ್ ಯೂಸ್ ಮಾಡಿದ್ದೀನಿ. ಇವಾಗ ಇದಕ್ಕೆ ಸಾಲ್ಟ್ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಇವಾಗ ಮೊಟ್ಟೆನ ಸೊ ಇವಾಗ ಮೊಟ್ಟೆನೂ ಹಾಕಿದ್ದೀನಿ. ಇದನ್ನ ಕ್ಲೀನಾಗಿ ಮಿಕ್ಸ್ ಮಾಡಿಬಿಡೋಣ. ಆಕ್ಚುಲಿ ಒಬ್ರೊಬ್ರು ಏನ್ ಮಾಡ್ತಾರಪ್ಪ ಅಂತ ಅಂದ್ರೆ, ಫಸ್ಟ್ ಏನೇನು ಇಂಗ್ರೀಡಿಯೆಂಟ್ಸ್ ಇದೆಯೋ ಅದನ್ನೆಲ್ಲ ಹಾಕೊಂಡು ಅದನ್ನ ಪೇಸ್ಟ್ ಮಾಡಿಕೊಂಡು ಅದಕ್ಕೆ ಏನು ಚಿಕನ್ನ ಸೇರಿಸ್ತಾರೆ. ಬಟ್ ನನಗೆ ಅದು ಸರಿ ಅನ್ಸಲ್ಲ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಚಿಕನ್ನ ಜೊತೆನೆ ಅದನ್ನ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕೋ ಎಲ್ಲ ಹಾಕೊಂಡು ಒಟ್ಟಿಗೆ ಮಿಕ್ಸ್ ಮಾಡ್ಕೊತೀನಿ. ಅವಾಗ ನನಗೆ ಚಿಕನಿಗೆಲ್ಲ ಕ್ಲೀನಾಗಿ ಹಿಡಿಯುತ್ತೆ ಅನ್ನೋದೊಂದು ಕಾನ್ಸೆಪ್ಟ್ ನಂದು. ಬೇರೆಯವ್ರಿಗೆ ಗೊತ್ತಿಲ್ಲ, ನಂದು. ಸೊ ನೋಡಿ, ಈ ರೀತಿಯಾಗಿ ರೆಡಿ ಆಗಿದೆ. ವಾವ್, ನೋಡಕ್ಕೆ ಎಷ್ಟು ಚೆನ್ನಾಗಿದೆ. ನಾನು ಯಾವುದೇ ರೀತಿಯಾದಂತಹ ಕಲರ್ ಆಗಲಿ ಏನೂ ಮಿಕ್ಸ್ ಮಾಡಿಲ್ಲ, ಹಾಗೆ ಎಷ್ಟು ಕಲರ್ ಬಂದಿದೆ ನೋಡಿ. ನೀವು ಅಷ್ಟೇ ಕಬಾಬ್ ಮಾಡ್ಬೇಕಾದ್ರೆ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಯೂಸ್ ಮಾಡಿ. ಯಾವುದೇ ಕಲರ್ ಬೇಡ, ತುಂಬ ರೆಡ್ ಡಿಶ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದನ್ನ ನಾನು ಇವಾಗೇನು ಫ್ರಿಜ್ಜಲ್ಲೆಲ್ಲ ಇಡಕ್ಕೆ ಹೋಗಲ್ಲ, ಯಾಕೆ ಅಂದರೆ ಇನ್ನು ಟೈಮ್ ಇರೋದ್ರಿಂದ. ಇದು ಏನೋ ಸಡನ್ ಆಗಿ ಇನ್ನೊಂದು 20 ಮಿನಿಟ್ಸ್ ಇದೆ, ಒಂದು ಹಾಫ್ ಆನ್ ಅವರ್ ಇದೆ, ಬೇಗ ಆಗಬೇಕು ಅಂದರೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮಾಡಿದ್ರೆ ಓಕೆ, ಕ್ಲೀನಾಗಿ ಇಟ್ಕೊಂಡಿರುತ್ತೆ, ಕ್ಲೀನಾಗಿ ಮಸಾಲೆ ಎಲ್ಲ ಆಗಿರುತ್ತೆ. ಬಟ್ ನನಗಿನ್ನೂ ಟೈಮ್ ಇರೋದ್ರಿಂದ, ಇನ್ನೂ ನಾವು ಊಟ ಮಾಡೋಕ್ಕೆ ಬೇಜಾನ್ ಟೈಮ್ ಇರೋದ್ರಿಂದ ನಾನು ಇವಾಗ ಹೊರಗಡೆನೆ ಕ್ಲೀನಾಗಿ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಆ್ಯಕ್ಚುಲಿ ಫ್ರಿಜ್ಜಲ್ಲಿ ಇಡೋಕ್ಕಿಂತ ನಾವು ಹೊರಗಡೆ ಇಟ್ರೆ ಬೆಟರು. ಸೊ ಕ್ಲೋಸ್ ಮಾಡಿ ಇಟ್ಬಿಡೋಣ. ಇದ್ರ ಪಾಡಿಗೆ ಇದ್ರ ಕೆಲಸ ಮುಗಿಯಿತು. ನಾನು ಇನ್ನೊಂದು 1 ಅವರ್ 1.5 ಅವರ್ ಆದಮೇಲೆ ಇದನ್ನು ಫ್ರೈ ಮಾಡ್ತೀನಿ. ಹೇಗಿತ್ತು ಟೇಸ್ಟ್ನ ಅಂತ ಹೇಳ್ತೀನಿ. ಪ್ಲೀಸ್ ಈ ರೆಸಿಪಿನ, ಆ್ಯಕ್ಚುಲಿ ತುಂಬ ಜನ ತುಂಬ ವೆರೈಟೀಸ್ ಆಫ್ ಕಬಾಬ್ಸ್ ಎಲ್ಲ ಮಾಡ್ತಾರೆ. ಈ ರೀತಿ ಯಾರ್ಯಾರು ಮಾಡ್ತೀರಾ, ಈ ರೀತಿ ಸೇಮ್ ನನ್ನ ರೆಸಿಪಿ ಥರ ಸೇಮ್ ಯಾರು ನಿಮ್ಮ ಮನೇಲಿ ಮಾಡ್ತೀರೋ ಅವ್ರು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನೋಡೋಣ ಎಷ್ಟು ಜನ ನನ್ನ ಥರ ಮಾಡ್ತೀರಾ ಅಂತ. ಆ್ಯಂಡ್ ಇಲ್ಲ ನಾನು ನಿಮ್ಮ ಥರ ಮಾಡ್ತೀನೋ ಅಂತ ನೋಡೋಣ. ಆ್ಯಂಡ್ ಯಾರ್ಯಾರಿಗೆ ಈ ಥರ ಮಾಡೋಕ್ಕೆ ಬರಲ್ವೋ, ಪ್ಲೀಸ್ 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 ಈ ಥರ ಒಂದ್ಸತಿ ಮನೇಲಿ ಟ್ರೈ ಮಾಡಿ ಕೊಡಿ. ಫಿದಾ ಆಗೋಗ್ತಾರೆ. ಹೋಟೆಲ್ ಕಬಾಬೇ ಬೇಡ, ಅಷ್ಟು ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬನ್ನಿ. ಫೈನಲಿ ಬಿಸಿ ಬಿಸಿ ಆದಂತಹ ಚಿಕನ್ ಕಬಾಬ್ ರೆಡಿಯಾಗಿದೆ. ಸೊ ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ, ನೋಡೋಣ ಹೇಗಿದೆ ಅಂತ. ಇದ್ರ ಮೇಲೆ ನಾನು ಸ್ವಲ್ಪ ಚಾಟ್ ಮಸಾಲಾನ ಹಾಕೊಂಡಿದ್ದೀನಿ. ನನಗೆ ಚಿಕನ್ ಕಬಾಬಿಗೆ ಮೇಲೆ ಚಾಟ್ ಮಸಾಲ ಹಾಕ್ಕೊಂಡು ತಿಂದರೆ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ. ಸೊ ಬನ್ನಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ. ಐ ಥಿಂಕ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ, ಸೂಪರ್ ಆಗಿದೆ. ನಾನು ಮಾಮೂಲಿ ಹೇಗೆ ಮಾಡ್ತೀನೋ ಅದೇ ಟೇಸ್ಟ್ ಕೊಟ್ಟಿದೆ. ಸೊ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ, ಈ ಟೇಸ್ಟಿ ಕಬಾಬ್ನ ಮಿಸ್ ಮಾಡ್ಕೊಬೇಡಿ ಅಂತ ಹೇಳ್ತಾ ಇದ್ದೀನಿ. ಈಗ ನಾನು ಅದನ್ನೆಲ್ಲ ತಿಂದು ಖಾಲಿ ಮಾಡ್ತೀನಿ, ಮತ್ತೆ ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು.
ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿತ್ತು. ಆ್ಯಕ್ಚುಲಿ ನೀವೆಲ್ಲ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ನಂತರ ರೆಸಿಪಿ ಯಾರು ಮಾಡ್ತೀರೋ ಅವರು ಸಹ ಕಮೆಂಟ್ ಮಾಡಿ. ಇವತ್ತಿನ ನನ್ನ ವಿಡಿಯೋ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಏನು ಮಾಡಬೇಕು, ನನ್ನ ಚಾನಲ್ನ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನು ವಾಚ್ ಮಾಡಿ. ಆ್ಯಂಡ್ ಹಾಗಂತ ಹೇಳ್ತಾ ಇವತ್ತಿನ ನಾನು ಒಂದು ಪುಟ್ಟ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಆ್ಯಕ್ಚುಲಿ ಇನ್ನೂ ತುಂಬ ವೀಡಿಯೋಸ್ ವ್ಲಾಗ್ಸ್ ಮಾಡಬೇಕು. ಹೋಗ್ತಾ 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 ನನ್ನ ವೀಡಿಯೋಸ್ನ ವ್ಲಾಗ್ಸ್ನ ರೆಗ್ಯುಲರಾಗಿ ವಾಚ್ ಮಾಡಿ, ಸ್ಕಿಪ್ ಮಾಡಬೇಡಿ. ನೆಕ್ಸ್ಟು ನನ್ನ ಮಗಳ ನೇಮ್ ಆಗಿರ್ಬೋದು ಆ್ಯಂಡ್ ನನ್ನ ಮಗಳ ಫೇಸ್ ರಿವೀಲ್ ಆಗಿರ್ಬೋದು, ಇನ್ನೂ ತುಂಬ ಯೂಟ್ಯೂಬಲ್ಲಿ ನಾನು ತೋರಿಸಿಲ್ಲ, ಎಲ್ಲ ಒಂದೊಂದಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಹೋಗ್ತಾ 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 ವೀಡಿಯೋಸ್ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ. ಹಾಗೆ ಇವತ್ತಿನ ನನ್ನ ವೀಡಿಯೋನು ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರಿಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹೀಗೆ ನಿಮ್ಮ ಪ್ರೀತಿ ಸದಾ ನನ್ನ ಜೊತೆ ಇರಲಿ ಅಂತ ಹೇಳ್ತಾ ಇವತ್ತಿನ ಒಂದು ನನ್ನ ಪುಟ್ಟ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್. ಟೇಕ್ ಕೇರ್.